ಇದು ಸಿನಿಮ್ಯಾಟಿಕ್ ಶೂಟ್ ಅಲ್ಲಿ ಬ್ಲರ್ ಹಿಂದ್ ನೋಡ್ಕೋಬಹುದು. ನಮ್ ಕ್ಯಾಮರಾಮ್ಯಾನ್ ಅವ್ನ್ ನಮ್ ಶೂಟ್ ಮಾಡ್ತೇವೆ, ನಾವು ಅವ್ನ್ ಶೂಟ್ ಮಾಡ್ತಿದ್ವಿ, ಫುಲ್ ಮಜಾ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ಫೈನಲಿ ವೇಟ್ ಓವರ್ ಆಯ್ತು. ನಮ್ಮ ಹತ್ರ ಪಿಕ್ಸೆಲ್ 7 Pro ಬಂತು. ಫಸ್ಟ್ ಟೈಮ್ ಪಿಕ್ಸೆಲ್ ಅವರು ಭಾರತದಲ್ಲಿ 7 ಸೀರೀಸ್ ತಗೊಂಡ್ಬಂದ್ರು. ನಮ್ ಕಡೆ ಕೂಡ ಫಸ್ಟ್ ಟೈಮ್ ಇದೆ. ಫುಲ್ ಎಕ್ಸೈಟೆಡ್ ಇದ್ವಿ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೇ ಬಿಡ. ಎಸ್, ಫೈನಲಿ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ನೋಡ್ಕೋಬಹುದು. ಪಿಕ್ಸೆಲ್ 7 Pro ಅಂತ ಇದೆ. ಫೋನ್ ಈ ರೀತಿ ನೋಡೋಕಿದೆ. ಇಲ್ಲಿ ಕೂಡ ಪಿಕ್ಸೆಲ್ Pro. ನನ್ನ ಹತ್ರ ಇರೋದು 8/128GB. ಸದ್ಯಕ್ಕೆ ಬಾಕ್ಸ್ ಅನ್ನ ಓಪನ್ ಮಾಡೋಣ. ಓಕೆ, ಎಸ್, ಓಪನ್ ಮಾಡಿದ ತಕ್ಷಣ ಮೊದಲು ಡೈರೆಕ್ಟ್ ಆಗಿ ನಮ್ಮ ಫೋನ್ ತುಂಬಾ ಸ್ಮೂತ್ ಇದೆ. ಸದ್ಯಕ್ಕೆ ಇದನ್ನ ಪಕ್ಕ ಹಾಕಿಡೋಣ. ಇದನ್ನ ಬಿಟ್ರೆ ನಿಮ್ಗೊಂದು USB to C ಕನೆಕ್ಟರ್, ಮತ್ತೊಂದು ಟೈಪ್ C ಕೇಬಲ್. ಇದ ಬಿಟ್ರೆ ಗೂಗಲ್ ಅವರು ಯೂಸರ್ ಮ್ಯಾನುವಲ್ ಬುಕ್ಸ್ ಅಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಸದ್ಯಕ್ಕೆ ಈ ಎಲ್ಲ ಅಸೆಸರೀಸ್ ನ ಸರಿಯಿಟ್ಟು ಈ ಮೇನ್ ಫೋನ್ ನ ಸ್ವಲ್ಪ ದಿನ ಯೂಸ್ ಮಾಡಿ ನಿಮ್ ಮುಂದೆ ಹಾಜರ್ ಆಗ್ತೀನಿ. ಆನೆಸ್ಟ್ಲಿ ಮೊಟ್ಟ ಮೊದಲು ನನಗೆ ಫಸ್ಟ್ ಲುಕ್ ಅಲ್ಲೇ ಈ ಫೋನ್ ಫಸ್ಟ್ ಡೇ ಯೂಸೇಜ್ ಅಲ್ಲೇ ನನಗೆ ತುಂಬಾ ಪ್ರೀಮಿಯಂ ಅಂತ ಅನಿಸ್ತು. ಸೊ ಇದ್ರಂತ ಈ ಮೆಟಲ್ ಬಂಪ್ ಏನಿದೆ, ಸೊ ಇದನ್ನ ಒಂದ್ ರೀತಿ ನಾನು ಈ ರೀತಿ ಗ್ರಿಪ್ಪಿಯಾಗಿ ಹಿಡ್ಕೋಬಹುದಾಯ್ತಾ. ಇದು ಈ ಫೋನ್ಗೆ ತುಂಬಾ ಒಂದು ಪ್ರೀಮಿಯಂ ವ್ಯೂ ತಗೊಂಡ್ ಬರುತ್ತೆ. ಬಟ್ ಇದ್ರ ಮೇಲೆ ತುಂಬಾ ಸ್ಕ್ರಾಚಸ್ ಜಾಸ್ತಿ ಬೀಳುವಂತ ಸಾಧ್ಯತೆಗಳಿದೆ. ಇಷ್ಟಲ್ಲಿ ಇವರು ಇದ್ರ ಒಳಗಡೆ ನಿಮ್ಗೆ ಸ್ಕ್ರೀನ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಕೇಸ್ ಕೂಡ ಕೊಟ್ಟಿಲ್ಲ. ಕೊಡಬೇಕಾಗಿತ್ತು. ಎವನ್ ಹಿಂದಿನ ಭಾಗ ಗ್ಲಾಸ್ ಬಾಡಿ ಇದೆ. ಮತ್ತೊಂದಂತಂದ್ರೆ ಗೂಗಲ್ ಬ್ರ್ಯಾಂಡ್ ಲೋಗೋ ನೋಡ್ತಾ ಇದ್ವಿ. ಕೆಳಗಡೆ ಚಿಕ್ಕ ಅಂದ್ರೆ ಅತಿ ಚಿಕ್ಕ ಅಕ್ಷರದಲ್ಲಿ ಮೇಡ್ ಇನ್ ಚೈನಾ ಅಂತ ನೋಡ್ತಾ ಇದ್ವಿ. ಇಷ್ಟಲ್ಲಿ ನೀವು ಬೇರೆ ಆಂಡ್ರಾಯ್ಡ್ ಫೋನ್ ಇಂದ ಇದಕ್ಕೆ ಸ್ವಿಚ್ ಆದ್ರಿ ಅಂತಂದ್ರೆ ಇದ್ರಂತ ಬಟನ್ಸ್ ಗಳನ್ನ ನೋಡ್ಕೋಬಹುದು. ಲೈಕ್ ಎಲ್ಲಾ ಫೋನ್ಸ್ ಗಳಲ್ಲಿ ಮೇಲೆ ವ್ಯಾಲ್ಯೂಮ್ ರಾಕರ್ಸ್ ಕೀ ಇದ್ದು ಕೆಳಗಡೆ ಲಾಕ್ ಕೀ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಉಲ್ಟಾ ಡೌನ್ ಇಟ್ಟವ್ರೆ. ಬಟ್ ನೀವು ಈ ಫೋನ್ ಲಾಂಗ್ ಟರ್ಮ್ ಯೂಸ್ ಮಾಡಿದ್ರಿ ಅಂತಂದ್ರೆ ನೀವು ಅಡ್ಜಸ್ಟ್ ಆಗ್ತೀರಾ. ಎವನ್ ಕೆಳಗಡೆ ಸಿ ಪೋರ್ಟ್ ಮತ್ತು ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ನ ಕೊಡ್ತಿದ್ದಾರೆ. ಮತ್ತೆ ಇದರಲ್ಲಿ ನೀವು ಒಂದೇ ಸಿಮ್ ಕಾರ್ಡ್ ನ ಹಾಕೋಬಹುದು. ಇವರು ಆಪಲ್ ತರ ಮಾಡ್ತಾವ್ರೆ. ಒಟ್ಟಾರೆ ನನಗೆ ಈ ಫೋನ್ ಇರುವಂತ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಯೊಂದಿಗೆ ನಾನೊಂದು ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ ನನ್ನ ಕೈಯಲ್ಲಿ ಇದೆ ಮತ್ತು ಇದು ಇನ್ನಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಕೂಡ ಕೊಡುತ್ತೆ. ಇದು ರಿಯಲ್ ಆಗಿ ನಾನು ಸ್ಕ್ರೀನ್ ಟೆಸ್ಟ್ ನ ಔಟ್ಡೋರ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ 1500 ಪೀಕ್ ಬ್ರೈಟ್ನೆಸ್ ಇದೆ. ಎಸ್, ತುಂಬಾ ಬ್ರೈಟರ್ ಇದೆ ಮತ್ತು ಟಚಸ್ ಎಲ್ಲ ತುಂಬಾ ಒಳ್ಳೆ ಫೀಲ್ ಆಗುತ್ತೆ. 6.67 ಇಂಚಸ್ ಇರುವಂತ ಫುಲ್ HD ಪ್ಲಸ್ 2K ಡಿಸ್ಪ್ಲೇ ಇದೆ. ಸೊ ಇದರಿಂದ ಟಚ್ ರೆಸ್ಪಾನ್ಸ್ ಆಗಿರ್ಲಿ ಮತ್ತು ಕಲರ್ ಆಗಿರ್ಲಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನು ಲೈವ್ ಆಗಿ ಇದರಲ್ಲಿ ಮೊಟ್ಟ ಮೊದಲು ವಿಡಿಯೋ ನೋಡುತ್ತೀನಿ. 4K ವಿಡಿಯೋ ಹಚ್ಚೋಣ. ಓಕೆ, ಎಸ್. ಸೊ ಇಲ್ಲಿ ಕ್ಲಾರಿಟಿ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಲೆವೆಲ್ ಗುರು. ಝೂಮ್ ಮಾಡಿದಾಗಿಂದ ಮತ್ತಷ್ಟು ಇನ್ನಷ್ಟು ಕ್ಲಾರಿಟಿ ನಾನು ನೋಡ್ಕೋಬಹುದು. ಕ್ರೇಜಿ. ಹಾವಿನ ಪಕ್ಕದಲ್ಲಿರುವಂತ ಎಲಿಗೇಟರ್ ಕೂಡ ನೋಡ್ಕೋಬಹುದು. ಎಸ್, ಇದೊಂದು HDR10 ಡಿಸ್ಪ್ಲೇ ಮತ್ತು 2K ಇರೋದ್ರಿಂದ ಇಲ್ಲಿ ಕ್ಲಾರಿಟಿ ಯಾವುದೇ ಕಮ್ಮಿ ಇಲ್ಲ. ಮತ್ತು ಇದರಂತ ಟಚ್ ರೆಸ್ಪಾನ್ಸ್ ಮತ್ತು ಈ 120 Hz ರಿಫ್ರೆಶ್ ರೇಟ್ ಏನಿದೆ, ನಿಜವಾಗ್ಲೂ ಈ ಫೋನ್ ಅಲ್ಲಿ ನೀವು ಇದನ್ನ ಟೆಸ್ಟ್ ಮಾಡಿದ್ರೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕಾಣೋದು ಗ್ಯಾರಂಟಿ. ಇನ್ನು ಸ್ಪೀಕರ್ ಟೆಸ್ಟ್ ಗೆ ಓಕೆ 50% ವಾಲ್ಯೂಮ್. ಎಸ್, ಇವಾಗ 100% ಇಡ್ತೀನಿ. ಇದರಿಂದ ಕ್ಲಾರಿಟಿ ನೆಕ್ಸ್ಟ್ ಲೆವೆಲ್ ಗಿಂತ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಇಲ್ಲಿ ಲೌಡ್ನೆಸ್ ಕಮ್ಮಿ ಇದೆ. ನಾವೇನ್ ಡುವಲ್ ಸ್ಪೀಕರ್ ನೋಡ್ತಾ ಇದ್ವಿ, ಆ ರೇಂಜ್ ಗೆ ಹೈ ಕ್ವಾಲಿಟಿ ಸೌಂಡ್ ಇದೆ. ಬಟ್ ಹೈ ಸೌಂಡ್ ಇದರಲ್ಲಿ ಇಲ್ಲ. ಒಟ್ಟಾರೆ ನಾವು ಇಷ್ಟು ದಿವಸ 2K ಡಿಸ್ಪ್ಲೇ HDR+ ಎಲ್ಲ ನೋಡ್ಕೊಂಡಿದ್ವಿ. ಬಟ್ ಅದನ್ನ ರಿಯಲಿ ಫ್ಲಾಗ್ಶಿಪ್ ಫೋನ್ಸ್ ಗಳಲ್ಲಿ, ಪ್ರೀಮಿಯಂ ಫೋನ್ಸ್ ಗಳಲ್ಲಿ ಟೆಸ್ಟ್ ಮಾಡೋದ್ರಲ್ಲಿ ನೀವು ರಿಯಾಲಿಟಿನ ಕಾಣ್ತೀರಾ. ಸೊ ನಾರ್ಮಲ್ 120 Hz ಬೇರೆ, ಮತ್ತೆ ಇರುವಂತ 120 Hz ಸ್ಕ್ರೀನ್ ರಿಫ್ರೆಶ್ ರೇಟ್ ಬೇರೆ. ಇಲ್ಲಿ ಸಖತ್ತಾಗಿರುವ ಮತ್ತೊಂದು ಒಳ್ಳೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ, ಖುಷಿಯಾಗಿದ್ದೀನಿ. ಇಟ್ಟು ಇದಿರುವಂತ ಪ್ರೊಸೆಸರ್ Tensor G2. ಇದೊಂದು ಆಫೀಸ್ ಆಗಿ ಗೂಗಲ್ ಅವರ ಪ್ರೊಸೆಸರ್. ಸೊ ಇದನ್ನ ನಾನು ಲೈವ್ ಅಸಲಿ ಟೆಸ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ನಾವು Asphalt 9 ನ 3ನೇ ಸರ್ತಿ ಟ್ರೈ ಮಾಡ್ತಿದ್ವಿ. ಓಕೆ, ನಡೆಯೋ ಮಕ್ಕಳ್ರ. ಲಾಸ್ಟ್ ನಂಬರ್ ನಾನೇ ಆಯ್ತು ಗುರು. ಟರ್ನ್ ಎಲ್ಲ ಬೇಡಪ್ಪ. ಓ ಬೈಸಾಬ್. ಎಸ್, ಸಾಕಾತ್ ಮಜಾ ಇದೆ. ಆಯ್ತಾ, ಓದೆ. ಇವಾಗ ಇನ್ನು 7ನೇ ನಂಬರ್ ಅಂತೆ ಗುರು. ಸೈಡ್ ಸರಿ ಮಕ್ಕಳು. 4ನೇ ನಂಬರ್ ಬಂದೆ ಗುರು. ಕಮಾನ್. ಎಸ್ ಎಸ್ ಎಸ್. ಟಚ್ ರೆಸ್ಪಾನ್ಸ್ ಸಖತ್ತಾಗಿದೆ. ಸ್ವಲ್ಪ ಬಿಸಿ ಬಿಸಿ ಫೀಲ್ ಆಗ್ತಿದೆ. ಕೈಗೆಲ್ಲ ಬೆವರು ಬಿಡ್ತಾ ಇದೆ. ಎಲ್ಲ ಇಲ್ಲೋದ್ರು ನಮ್ಮ ಟೀಮ್ಮೇಟ್ಸ್ ಮಕ್ಕಳು ಕೈ ಕೊಟ್ಟು ತಗೋರ. ಯೋ ಲಾಸ್ಟ್ ನಾನೇನಾ? ಫಸ್ಟ್ ಗೊತ್ತಾಗಲಿಲ್ಲ. ಫಸ್ಟ್ ಅಂತೆ ಎಲ್ಲರೂ ಹಿಂದೋಗ್ಯಾರ ಗುರು. ಆಗಲೇ ಕ್ರೇಜಿ. ಮಿಡಲ್ ಅಲ್ಲಿ ಒಮ್ಮೆ ಎಲ್ಲೋ ಹೊಗೆ ಹಾಕೊಂಡ್ರು. ಟ್ರಸ್ಟ್ ಮೀ, ಗೇಮ್ ಪ್ಲೇ ಮಾತ್ರ ಸಖತ್ತಾಗಿತ್ತು. ಬಟ್ ಸ್ವಲ್ಪ ಬಿಸಿ ಆಗ್ತಿದೆ. 3 ಟೈಮ್ ಗೇಮ್ ಪ್ಲೇ ಆಟ ಆಡಿದೆ. ಲೈವ್ ಟೆಂಪರೇಚರ್ ಟೆಸ್ಟ್ ಮಾಡೋಣ. ಓಕೆ, 32 ನಾರ್ಮಲ್ ಇದೆ. ಸೊ ಕ್ಯಾಮ್ರಾ ಹತ್ರ ಎಸ್, ಇಲ್ಲಿ 33 ಬರ್ತಾ ಇದೆ. ಫ್ರಂಟಿಗೆ ನೋಡೋಣ. 32, 32, 32, 33 ಕೆಳಗಡೆ. ಎಸ್, ಇಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ. ಎಸ್, ಇದು 33 ಅಂದ್ರೆ ಏನು ಕಾಮನ್ ಆಗಿದೆ, ನಾರ್ಮಲ್ ಆಗಿದೆ. ಬಟ್ ನನ್ಗೆ ಸ್ವಲ್ಪ ಕೈಲಿ ಹಿಡ್ಕೊಂಡು ಬೆವರು ಬಿಡ್ತು ಅಷ್ಟೇ. ಅಲ್ಲದೆ ಬೆಂಚ್ ಮಾರ್ಕ್ ಟೆಸ್ಟ್ ಅಲ್ಲಿ ಕೂಡ ನೋಡ್ಕೋಬಹುದು. ಅದ್ರ 74,000
ರ್ಯಾಂಕಿಂಗ್ ನ ನೋಡ್ಕೊಂಡ್ವಿ. ಎಸ್, ಇದೊಂದು ಬೆಸ್ಟ್ ಫೀಚರ್ ಅಂತ ಹೇಳ್ಕೋಬಹುದು. ಇಷ್ಟೇ ಅಲ್ಲದೆ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದ್ವಿ. ಇಲ್ಲಿ ಕೂಡ ಒಂದು ಲೆವೆಲ್ಗೆ ಸ್ಟೇಬಲ್ ಇತ್ತಂತ ಹೇಳ್ಕೋಬಹುದು. ಒಟ್ಟಾರೆ ಇದ್ರಂತ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇದು ಆನೆಸ್ಟ್ಲಿ ನಾನು ಇದುವರೆಗೆ ಪ್ಯೂರ್ ಸ್ಟಾಕ್ OS ಬಗ್ಗೆ ತುಂಬಾ ಮಾತಾಡಿದ್ದೀನಿ, ಬೇರೆ ಬೇರೆ ವಿಡಿಯೋಗಳಲ್ಲಿ ಇದ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ದೀನಿ. ಬಟ್ ಈ ಫೋನಲ್ಲಿ ಏನ್ ನೀವು ಎಕ್ಸ್ಪೀರಿಯನ್ಸ್ ಟೆಸ್ಟ್ ಮಾಡ್ತೀರಾ, ಇದು ಸ್ವಲ್ಪ ನಿಮಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ Android 13 ಇದೆ. ಏನ್ ಟಚಸ್ ಫೀಲ್ ಆಗ್ತಾ ಇದೆ, ತುಂಬಾ ಕ್ಲೀನ್ ಇದೆ. ಯಾವುದೇ ಲೈಕ್ ಬಗ್ ಆಗಿರ್ಲಿ ಅಥವಾ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಪ್ರೀ ಇನ್ಸ್ಟಾಲ್ ಇದೆ. ಸೊ ಇದು ಯಾವುದೇ ನೋಡಕ್ ಸಿಗಲ್ಲ. ಮತ್ತು ಅನಿಮೇಷನ್ಸ್ ಎಲ್ಲ ಸಖತ್ತಾಗಿ ಕೊಟ್ಟವ್ರೆ. ಸೊ ನೀವು ಟಚ್ ಬಾರ್ ನೋಡ್ಕೋಬಹುದು, ನೋಟಿಫಿಕೇಶನ್ ಪ್ಯಾನಲ್ ನೋಡ್ಕೋಬಹುದು. ತುಂಬಾ ಕ್ಲೀನ್ ಮತ್ತೊಂದು ಪರ್ಫೆಕ್ಟ್ ವ್ಯೂ ನಾವು ಇದ್ರಲ್ಲಿ ನೋಡ್ತಾ ಇದ್ವಿ. ಎಕ್ಸ್ಪೀರಿಯನ್ಸ್ ನ ಕೂಡ ಕಾಣ್ತಾ ಇದೀನಿ. ಸೊ ಯಾಕೆ ಗೂಗಲ್ ಫೋನ್ಸ್ ಅಂತಂದ್ರೆ ನಾವು ಐಫೋನ್ಸ್ ಕಂಪೇರ್ ಮಾಡಿದ್ರೆ ಪಿಕ್ಸೆಲ್ ಸೀರೀಸ್ ಎಲ್ಲ ಕಂಪೇರ್ ಮಾಡ್ತಾ ಇದ್ವಿ. ಸೊ ಇದೇ ರೀಸನ್ಸ್ಗೆ, ಇದೇ ಎಕ್ಸ್ಪೀರಿಯನ್ಸ್ ಸಲುವಾಗಿ ತುಂಬಾ ಜನ ಗೂಗಲ್ ಫೋನ್ಸ್ ಗಳನ್ನ ಸೆಕ್ಯೂರಿಟಿ ಸಲುವಾಗಿ ಕೂಡ ಇಷ್ಟಪಡ್ತಾರೆ. ಎವನ್ ನೀವು ಇದರಲ್ಲಿ ಫಿಂಗರ್ ಪ್ರಿಂಟ್ ನ ಕೂಡ ನೋಡ್ಕೋಬಹುದು. ಎಸ್, ಟಚ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಅನ್ಲಾಕ್ ಆಗತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಫೀಚರ್. ಮತ್ತು ಗೂಗಲ್ ಫೋನ್ಸ್ ಗಳಲ್ಲಿ ಕೂಡ ಸೆಕ್ಯೂರಿಟಿ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ. ಇಷ್ಟೇ ಅಲ್ಲದೆ ಲೇಟೆಸ್ಟ್ LPDDR5X ನೊಂದಿಗೆ UFS 3.1 ಸ್ಟೋರೇಜ್ ಟೈಪ್ ಕೂಡ ಇದೆ. ಇನ್ನು ಈ ಫೋನ್ ಇಂದ ಮತ್ತೊಂದು ಮೇನ್ ಪಾರ್ಟ್, ಮತ್ತೆ ನಾನು ಇದ್ರ ಬಗ್ಗೆ ತುಂಬಾ ಹೊಗಳಕ್ಕೆ, ನನಗೆ ಈ ಫೋನ್ ಇಷ್ಟ ಆಗಕ್ಕೆ ಇರುವಂತ ಕ್ಯಾಮ್ರಾ. ಫಾರ್ ಎಕ್ಸಾಂಪಲ್ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು, ನಾನಿಲ್ಲಿ ಒಂದು ಹೂವಿನ ಫೋಕಸ್ ಮಾಡ್ತಾ ಇದೀನಿ. ಹೂವ ಫೋಕಸ್ ಮಾಡಿದ ತಕ್ಷಣ ನನ್ನ ಕ್ಯಾಮ್ರಾ ಎಷ್ಟೊಂದು ಅಲರ್ಸುವ, ಹೂವು ಎಷ್ಟೊಂದು ಇಲ್ಲಿ ಯಾವುದೇ ಫೋಕಸಿಂಗ್ ಕನೆಕ್ಷನ್ ಡಿಸ್ಕನೆಕ್ಟ್ ಆಗ್ತಾ ಇಲ್ಲ. ನನ್ನ ಮೊಬೈಲ್ ನ ಹೊರಗೆ ತೆಗೆದು ಮತ್ತೆ ಅದನ್ನ ಓಪನ್ ಮಾಡಿದ್ರೆ ಅಲ್ಲೇ ನಿಮ್ಗೆ ಡೈರೆಕ್ಟ್ಲಿ ಫೋಕಸಿಂಗ್ ಸಿಗುತ್ತೆ. ಸೊ ಇದ್ರಂತ ಫೋಕಸ್ ಮಾತ್ರ ಸಖತ್ತಾಗಿದೆ. ಕ್ಯಾಮ್ರಾ ಸೌಂಡ್ ಕೇಳಿಸಿರ್ಬೋದು. ಇದರಲ್ಲಿ ಮೇನ್ ಮತ್ತೊಂದು ಪೆರಿಸ್ಕೋಪ್ ಸೆನ್ಸರ್ ನ ಕೊಟ್ಟಿದ್ದಾರೆ. ಸೊ ಅದು Pixel 7 ಅಲ್ಲಿ ಮೇನ್ 2 ಸೆನ್ಸರ್ಸ್ ಗಳಿದೆ. ಅದನ್ನ ಬಿಟ್ರೆ ಎಕ್ಸ್ಟ್ರಾ ಒಂದು ಸೆನ್ಸರ್ ನ ಪೆರಿಸ್ಕೋಪ್ ಇದರಲ್ಲಿ ಆಡ್ ಮಾಡಿದ್ದಾರೆ. ಒಟ್ಟಾದಲ್ಲಿ 50 ಮೆಗಾ ಪಿಕ್ಸೆಲ್ ನ OIS ಒಂದಿಗೆ 12 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಮತ್ತು 48 ಮೆಗಾ ಪಿಕ್ಸೆಲ್ ನ ಪೆರಿಸ್ಕೋಪ್ ಸೆನ್ಸರ್ ಇದೆ. ಸೊ ಸ್ಕ್ರೀನ್ ಅಲ್ಲಿ ಫೋಟೋಸ್ ಗಳನ್ನ ನೋಡ್ಕೋಬಹುದು. ತುಂಬಾ ಡಿಫರೆಂಟ್ ಕಂಡೀಷನ್ಸ್ ಅಲ್ಲಿ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಒಂದನೇದಾಗಿ ಕಲರ್ಸ್ ಗಳನ್ನ, ಆಬ್ಜೆಕ್ಟ್ ನ ನೀವು ನೋಡ್ಕೋಬಹುದು. ಕಲರ್ಸ್ ಗಳು ಮತ್ತೆ ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ಫೋಟೋಸ್ ತೆಗೆದಿದ್ದೀನಿ. ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಒಂದು ಒಳ್ಳೆ ನ್ಯಾಚುರಲ್ ಪಿಕ್ಚರ್ಸ್ ಗಳನ್ನ ನೋಡ್ತಾ ಇದ್ದೀನಿ. ಇನ್ನು ಈ ಸ್ಕಿನ್ ಟೋನ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡಿ, ಸ್ವಲ್ಪ ಅಕ್ಯುರೇಟ್ ಆಗಿ ಮತ್ತು ಕೆಲವೊಂದು ಟೈಮ್ ಕಲರ್ಸ್ ಗಳನ್ನ ಬೂಸ್ಟ್ ಮಾಡುತ್ತೆ, ಸ್ಯಾಚುರೇಷನ್ ಜಾಸ್ತಿ ಆಗಿರುತ್ತೆ. ಬಟ್ ಇಲ್ಲಿ ಒಂದು ನ್ಯಾಚುರಲ್ ಆಗಿರುವಂತ ಡೈನಾಮಿಕ್ ರೇಂಜ್ ಒಂದಿಗೆ ಒಂದು ಒಳ್ಳೆ ಸ್ಕಿನ್ ಟೋನ್ ಅನ್ನ ನಾನು ಕೆಲವೊಂದು ಟೈಮ್ ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದು ಈ ಪಿಕ್ಚರ್ಸ್ ನೋಡ್ಕೋಬಹುದು. ಇದನ್ನ ಕಂಪ್ಲೀಟ್ಲಿ ಪೋರ್ಟ್ರೇಟ್ ಅಲ್ಲಿ ನಾನು ತೆಗೆದಿದ್ದೀನಿ. ಸೊ ಪೋರ್ಟ್ರೇಟ್ ಪಿಕ್ಚರ್ಸ್ ಗಳಲ್ಲಿ ಇಲ್ಲಿ ಅಕ್ಯುರೇಟ್ ಆಗಿ ಗೂಗಲ್ ನ AI ಒಂದಿಗೆ ಒಂದು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ನ ನೋಡ್ತಾ ಇದ್ವಿ. ಸ್ಪೆಷಲಿ ನಾನು ತುಂಬಾ ಹ್ಯಾಪಿ ಆಗಿರೋದು ಇಲ್ಲಿಯೇ ಇಮೇಜ್ ಪ್ರೊಸೆಸ್ ಒಂದಿಗೆ. ಸೊ ಇಲ್ಲಿ ಪಿಕ್ಚರ್ಸ್ ಗಳು ನನ್ನ ತುಂಬಾ ಖುಷಿ ಮಾಡ್ತು. ಇನ್ನು ಅಲ್ಟ್ರಾ ವೈಡ್ 12 ಮೆಗಾ ಪಿಕ್ಸೆಲ್ ಕೂಡ ತುಂಬಾ ಫೋಟೋಸ್ ತೆಗೆದಿದ್ದೀನಿ. ಇಲ್ಲಿ ನಾನು ಪಿಕ್ಚರ್ ಝೂಮ್ ಮಾಡಿದ್ರು ಕೂಡ ಕ್ಲಾರಿಟಿ ಕಮ್ಮಿ ಇಲ್ಲ. ಸೊ ಇಲ್ಲಿ ಒಂದು ಒಳ್ಳೆ ಡೀಟೇಲ್ ನ ಇದು ಕ್ಯಾಪ್ಚರ್ ಮಾಡ್ತಾ ಇದೆ. ಸೊ ಅಲ್ಟ್ರಾ ವೈಡ್ ಕೂಡ ಸಖತ್ ಆಗಿದೆ. ಇದು ಸ್ಪೆಷಲಿ ಇದರಲ್ಲಿ ನೀವು 30x ತನಕ ಝೂಮ್ ಹಾಕೋಬಹುದು. ಬಟ್ ನಾನು ಇಲ್ಲಿ 2x ಮತ್ತು 5x ಝೂಮ್ ಮಾಡಿ ಪಿಕ್ಚರ್ಸ್ ತೆಗೆದಿದ್ದೀನಿ. ಸ್ಕ್ರೀನ್ ಮೇಲೆ ನೋಡ್ಕೋಬಹುದು 3 ಫೋಟೋಸ್ ಗಳನ್ನ. ಸೊ ಇಲ್ಲಿ ಸೇಮ್ ಕ್ವಾಲಿಟಿ, ನಾನು ಎಷ್ಟೇ ಝೂಮ್ ಮಾಡಿದ್ರು ಕೂಡ ಕ್ವಾಲಿಟಿಲಿ ಕಮ್ಮಿ ಆಗ್ತಿಲ್ಲ, ಬ್ಲರಿ ಬರ್ತಾ ಇಲ್ಲ. ಸೊ ಇದೇ ಗೂಗಲ್ ನಲ್ಲಿ ಮತ್ತೊಂದು ವಿಶೇಷತೆನ ಕಾಣ್ತಾ ಇದ್ವಿ. ಇದು ಯಾವಾಗ ನೈಟ್ ಮೋಡ್ ಹೋಗ್ತೀವಿ ಆವಾಗ ನಾನು ಅತಿ ಇಂಪ್ರೆಸ್ ಆಗಿದ್ದಂದ್ರೆ ಇದರಿಂದ ಇಮೇಜ್ ಪ್ರೊಸೆಸಿಂಗ್. ನೀವು ನೈಟ್ ಅಲ್ಲಿ ಫೋಟೋ ತೆಗೆದ್ರು ಎಷ್ಟೊಂದು ಬೆಳಕನ್ನ ಇದು ಕ್ಯಾಪ್ಚರ್ ಮಾಡುತ್ತೆ. ಸ್ಕ್ರೀನ್ ಮೇಲೆ ಫೋಟೋಸ್ ನೋಡ್ಕೋಬಹುದು. ನಂಬರ್ ಪ್ಲೇಟ್ಸ್ ಗಳಾಗಿರ್ಲಿ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ತೆಗೆದಿದ್ದೀನಿ. ಇಲ್ಲಿ ಸ್ಕಿನ್ ಮತ್ತು ಕಲರ್ಸ್ ಗಳನ್ನ, ಲೈಟ್ ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಬಟ್ ಕೆಲವೊಂದು ಟೈಮ್ ಪೋರ್ಟ್ರೇಟ್ ಶೂಟ್ಸ್ ಗಳಲ್ಲಿ ಇದು ಅಷ್ಟೊಂದು ಖುಷಿ ಮಾಡಲ್ಲ. ಕೆಲವೊಂದು ಟೈಮ್ ಮಾತ್ರ ನಿಮ್ಗೆ ನೈಟ್ ಅಲ್ಲಿ ನಿಮ್ ಕಲರ್ಸ್ ನ ಇದು ಓವರ್ ಸ್ಯಾಚುರೇಷನ್ ತಗೊಂಡ ಮಾಡುತ್ತೆ. ಸೊ ಅದೊಂದು ಬಿಟ್ರೆ ನೈಟ್ ಮೂಡ್ ಸಖತ್ ಆಗಿದೆ. ಇದು ಸೆಲ್ಫಿ ಶೂಟರ್ ಹೋದ್ವಿ ಅಂತಂದ್ರೆ 10.8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ನೋಡ್ತಾ ಇದ್ವಿ. ಸೊ ಇಲ್ಲಿ ಕೂಡ ಅಷ್ಟೇ ಸ್ಕಿನ್ ಟೋನ್ಸ್ ಗಳಾಗಿರ್ಲಿ, ನ್ಯಾಚುರಲ್ ಪಿಕ್ಚರ್ಸ್ ಗಳು ಮತ್ತೆ ಇಮೇಜ್ ಪ್ರೊಸೆಸಿಂಗ್ ಇದೆ ತುಂಬಾ ಚೆನ್ನಾಗಿ ಮಾಡುತ್ತೆ. ಸೊ ನೈಟ್ ಅಲ್ಲಿ, ಡೇ ನಲ್ಲಿ, ಇಂಡೋರ್ ಔಟ್ಡೋರ್ ಎಲ್ಲ ಕಡೆ ಫೋಟೋಸ್ ಗಳು ತೆಗೆದಿದ್ದೀನಿ. ಸೊ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಅರ್ಥ ಮಾಡ್ಕೋಬಹುದು. ಇಲ್ಲಿ ಒಂದು ಒಳ್ಳೆ ಫೋಟೋಸ್ ಗಳನ್ನ ಕಾಣ್ತಿದ್ದೀನಿ. ಇನ್ನು ಯಾವಾಗ ವಿಡಿಯೋಗ್ರಫಿ ಹೋಗ್ತೀವಿ ಇಲ್ಲಿ ತುಂಬಾ ಚೇಂಜಸ್ ಆಗಿದೆ. ಇಲ್ಲಿ ಲೇಟೆಸ್ಟ್ G2 ಸೆನ್ಸರ್ ಏನಿದೆ ಇದರಿಂದ ಇನ್ನಷ್ಟು ನಿಮಗೆ ಒಂದು ಒಳ್ಳೆ ವಿಡಿಯೋ ಪ್ರೊಸೆಸಿಂಗ್ ನ ಕೂಡ ನೋಡ್ತಾ ಇದ್ವಿ. ಸೊ ಮೊದಲನೇದಾಗಿ ನೀವು Pixel 6 ಸೀರೀಸ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಇಲ್ಲಿ 4K ರೆಕಾರ್ಡ್ ಪ್ರತಿಯೊಂದು ಕ್ಯಾಮೆರಾ ಸಿಗ್ತಿಲ್ಲ. ಬಟ್ ಇಲ್ಲಿ ಪ್ರತಿಯೊಂದರಲ್ಲಿ ನೀವು 4K ರೆಕಾರ್ಡ್ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ವಿಡಿಯೋ ಏನು ಮಿಂಟ್ ಫ್ರೆಶ್ ಸ್ಪಾನ್ಸರ್ಡ್ ಅಲ್ಲ, ಇದನ್ನ ತಿಂದ್ರೆ ಫುಲ್ ಫ್ರೆಶ್. ಸೊ ಈ ವಿಡಿಯೋ ಏನ್ ನೋಡ್ತಿದ್ದೀರಾ ಇದು ಫುಲ್ಲಿ 4K 60 FPS ಮೇಲೆ ಶೂಟ್ ಆಗ್ತದೆ. ಸ್ವಲ್ಪ ನಾನು ಇವಾಗ ಕೊಡ್ತೀನಿ. ಇದರಲ್ಲಿ ಸ್ಪೆಷಲಿ ಸ್ಟೆಬಿಲೈಸೇಷನ್ ಮೋಡ್ ಕೂಡ ಇದೆ, ಅದನ್ನ ಕೂಡ ನಾವು ಟೆಸ್ಟ್ ಮಾಡಿದೀವಿ. ಇದು ಸೆಲ್ಫಿನಲ್ಲಿ ಕೂಡ 4K ಶೂಟ್ ಮಾಡ್ಕೋಬಹುದು. ಲಾಗ್ ತರ ಶೂಟ್ ಮಾಡಕ್ಕೆ ಇದು ತುಂಬಾ ಯೂಸ್ಫುಲ್. ಇದು ಸೆಲ್ಫಿನಲ್ಲಿ ಕೂಡ ನೀವು 4K 60 FPS ನ ರೆಕಾರ್ಡ್ ಮಾಡ್ಕೋಬಹುದು. ಮತ್ತು ಫೋಕಸಿಂಗ್ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ತಗೊಳುತ್ತೆ. ನಮ್ ಕ್ಯಾಮ್ರಾ ಶೂಟ್ ಕೂಡ ಶುರು ಇದೆ. ಇದು ಕೊನೆಯದಾಗಿ ಸಿನಿಮ್ಯಾಟಿಕ್ ಮೋಡ್, ಇದು ಮಾತ್ರ ಸಖತ್ ಆಗಿದೆ, ನೋಡ್ಕೊಂಡ್ ಬನ್ನಿ. ಇದು ಸಿನಿಮ್ಯಾಟಿಕ್ ಶೂಟ್ ಅಲ್ಲಿ ಬ್ಲರ್ ಹಿಂದ್ ನೋಡ್ಕೋಬಹುದು. ನಮ್ ಕ್ಯಾಮರಾಮ್ಯಾನ್ ಅವ್ನು ನಮ್ ಶೂಟ್ ಮಾಡ್ತೇವೆ, ನಾವು ಅವ್ನು ಶೂಟ್ ಮಾಡ್ತಿದ್ವಿ, ಫುಲ್ ಮಜಾ ಮಾಡ್ತಾ ಇದ್ವಿ. ಸೊ ನೀವೇ ಸುಮ್ಮನೆ ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ ಬಿಟ್ಟವನೆ. ಸ್ಟೆಬಿಲೈಸೇಷನ್ ಕೂಡ ಸಖತ್ ಆಗಿದೆ. ಕ್ಯಾಮ್ರಾ ಒಂದ್ಸರ್ತಿ ಉಲ್ಟಾ ಎದ್ದು ಓಡಿರ್ತಿದ್ದೀನಿ. ಓಕೆ, ಐ ಹೋಪ್ ಸ್ಟೇಬಲ್ ಆಗಿ ಕಾಣಿಸ್ತಾ ಇರ್ಬೋದು.
ಒಟ್ಟಾರೆ ನೀವೊಂದು ಬೆಸ್ಟ್ ಕ್ಯಾಮ್ರಾ ಫೋನ್, ಅದು ಸೇಫ್ಟಿ ಗೂಗಲ್ ಕಡೆಯಿಂದ ಇರಬೇಕಪ್ಪ ಅಂತಂದ್ರೆ ಎಸ್, ನನ್ನ ಪ್ರಕಾರ ನಾನು iPhone 14 Pro ನ ಕೂಡ ಅನ್ಬಾಕ್ಸ್ ಮಾಡಿದೆ. ಅಲ್ಲಿ ಕೂಡ ಇಮೇಜಸ್ಗಳು ಕ್ಯಾಮ್ರಾ ಡೀಪ್ ಟೆಸ್ಟ್ ಮಾಡಿದೆ. ಬಟ್ ನನಗೆ ಇಲ್ಲಿ ಗೂಗಲ್ ಪಿಕ್ಸೆಲ್ ಪ್ರೋ ಎಲ್ಲೋ ಅದಕ್ಕಿಂತ ಬೆಟರ್ ಇದೆ. ಅದು AI ಅಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಂತ ಅನ್ಸುತ್ತೆ. ಬಟ್ ವಿಡಿಯೋಗ್ರಫಿ ಹೋದ್ವಿ ಅಂತಂದ್ರೆ ನಾನು ಇದನ್ನ ಲೈವ್ ಕಂಪೇರ್ ಮಾಡಿ ಹೇಳಬಲ್ಲೆ. ಸೊ ಎಕ್ಸಾಕ್ಟ್ಲಿ ನಾನು ಟೆಸ್ಟ್ ಮಾಡಿ ಹೇಳಕ್ಕಾಗಲ್ಲ. ಎರಡು ಫೋನ್ಸ್ ಇರ್ತಿತ್ತಂದ್ರೆ ಡೆಫಿನೆಟ್ಲಿ ನಾನು ಟೆಸ್ಟ್ ಮಾಡ್ತಿದ್ದೆ. ಇನ್ನು ಇದರಂತ ಬ್ಯಾಟ್ರಿ ಬಗ್ಗೆ ನೋಡೋದಾದ್ರೆ ಇದೊಂದು 5 ನ್ಯಾನೋಮೀಟರ್ ಚಿಪ್ಸೆಟ್ ನ ಒಳಗೊಂಡಿರುವಂತಹ ಪ್ರೊಸೆಸರ್ ಇದೆ. ಸೊ ಖಂಡಿತ ಪ್ಯೂರ್ ಸ್ಟಾಕ್ ವಹಿಸೋದ್ರಿಂದ ನಿಮ್ಮ ಬ್ಯಾಟ್ರಿ ಬಾಳಿಕೆ ಇನ್ನಷ್ಟು ಜಾಸ್ತಿ ಸಿಗುತ್ತೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಥಿಂಗ್. ಬಟ್ ಇಲ್ಲಿ ಯಾವುದೇ ಪವರ್ ಅಡಾಪ್ಟರ್ ಕೂಡ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಆಗಲ್ಲ. ಸೊ ಇಲ್ಲಿ ನೀವು ಇದಕ್ಕೆ ಎಕ್ಸ್ಟ್ರಾ ಕೆಲಸ ಮಾಡಬೇಕು. ಸೊ ಇದನ್ನ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರ್ತದೆ ನನಗೆ ಅನ್ಸುತ್ತೆ. ಸೊ ಬಾಕಿ ಈ ಫೋನ್ ಬಗ್ಗೆ ನಾನು ಏನ್ ಹೇಳಿದ್ರು ಎಲ್ಲ ಆನೆಸ್ಟ್ ಒಪಿನಿಯನ್ ತಿಳಿಸ್ಕೊಟ್ಟಿದ್ದೀನಿ. ಗೂಗಲ್ ಪಿಕ್ಸೆಲ್ 7 ಮತ್ತು 7 Pro ಏನಿದೆ ಎರಡಲ್ಲಿ ಕ್ಯಾಮ್ರಾದಲ್ಲಿ ಮಾತ್ರ ಚೇಂಜಸ್ ನೋಡ್ತಾ ಇದ್ವಿ. ಉಳಿದಿದ್ದಲ್ಲ ಆಲ್ಮೋಸ್ಟ್ ಸಿಮಿಲರ್ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಜಸ್ಟ್ ಮ್ಯಾಚಸ್ ಅಂತ ಹೇಳ್ಕೋಬಹುದು. ಸೊ ನಿಮಗೆ ಏನ್ ಅನ್ಸುತ್ತೆ ಈ ಫೋನ್ ಬಗ್ಗೆ ಗಮನಿಸಿ ಮಾಡಿ. ಸೊ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫ್ಲಿಪ್ಕಾರ್ಟ್ ಸಿಗುತ್ತೆ. 85,000 ರೂಪಾಯಿ ಕೊಟ್ಟು ತಗೋಬಹುದು ಅಂತ ಹೇಳಿದ್ರೆ ಕಾರ್ಡ್ ಆಫರ್ 10,000 ರೂಪಾಯಿ ಆಫ್ ಸಿಗುತ್ತೆ, ಅಲ್ಲಿ ತಗೋಬಹುದು. ಬಟ್ 85,000 ರೂಪಾಯಿಗೆ ಗೂಗಲ್ ಇಷ್ಟಪಡೋರು ತಗೋಬಹುದು.